ಕೆಲವು ವಿದ್ಯಾರ್ಥಿಗಳಿಗೆ NIT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು IITನಲ್ಲಿ ಇಂಜಿನಿಯರಿಂಗ್ ಮಾಡಬೇಕನ್ನೋ ಆಸೆ ಇರುತ್ತೆ. ಯಾರ್ಯಾರು NITಗಳಲ್ಲಿ ಸೀಟ್ ತೊಗೋಬೇಕಂದ್ರೆ ಅವರು KCETಯಿಂದ ಮಾಡಲಿಕ್ಕೆ ಆಗೋದಿಲ್ಲ. ಅವರು PUC ಎಕ್ಸಾಮ್ನಾದ ನಂತರ JEE ಮೇನ್ಸ್ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮೇನ್ಸ್ ಅಂತ ಒಂದು ಎಕ್ಸಾಮಿನೇಷನ್ ಬರೀಬೇಕಾಗುತ್ತೆ. ಇದು ಕೂಡ ಕಂಡಕ್ಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಬೈ NTA. ಇಲ್ಲಿ 75 ಕ್ವಶನ್ಸ್ ಇರುತ್ತೆ ಟು ಬಿ ಆನ್ಸರ್ಡ್ ಇನ್ 3 hours. ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಇರೋದ್ರಿಂದ ಲ್ಯಾಬ್ಗಳಲ್ಲಿ ಮಾಡಬೇಕಾಗುತ್ತೆ. ಒಂದು ವಾರದ ಮೇಲೆ ಎಕ್ಸಾಮ್ಸ್ ನಡೆಯುತ್ತೆ ಇನ್ ಡಿಫರೆಂಟ್ ಬ್ಯಾಚಸ್. ಸೊ 2 ವರ್ಷದಲ್ಲಿ 2 ಸಾರಿ ಮಾಡ್ತಾರೆ, ಜನವರಿ ಒಮ್ಮೆ ಮತ್ತು ಏಪ್ರಿಲಲ್ಲಿ ಒಮ್ಮೆ. ನೀವು ಒಂದೇ ಒಂದು ಅಟೆಂಪ್ಟ್ ಮಾಡ್ಬೋದು, ಇಲ್ಲ 2 ಅಟೆಂಪ್ಟ್ ಮಾಡ್ಬೋದು. ನೀವು 2 ಅಟೆಂಪ್ಟ್ ಮಾಡಿದರೆ ನಿಮಗೆ ಅಡ್ವಾಂಟೇಜ್ ಏನಂದರೆ ಬೆಸ್ಟ್ ಆಫ್ ದಿ 2 ತೊಗೊಳ್ತಾರೆ. ಇಟ್ ಕುಡ್ ಬಿ ಐದರ್ ದಿ ಫಸ್ಟ್ ಅಟೆಂಪ್ಟ್ ಆರ್ ದಿ ಸೆಕೆಂಡ್ ಅಟೆಂಪ್ಟ್. ಒಂದು ವೇಳೆ ನೀವು ಫಸ್ಟ್ ಅಟೆಂಪ್ಟಲ್ಲೇ ತುಂಬ ಚೆನ್ನಾಗಿ ಮಾಡಿದರೆ ದೆರ್ ಇಸ್ ನೋ ನೀಡ್ ಫಾರ್ ಯು ಟು ಟೇಕ್ ದಿ ಸೆಕೆಂಡ್ ಅಟೆಂಪ್ಟ್ ಅನ್ಲೆಸ್ ಯು ಥಿಂಕ್ ಆಫ್ ಬೆಟರ್ ಪರ್ಫಾರ್ಮೆನ್ಸ್. ಇದೊಂದು ನಿಮಗೆ ಅಡ್ವಾಂಟೇಜ್ ಇರುತ್ತೆ. ಆಮೇಲೆ ನಿಮಗೆ JEE ಮೇನಲ್ಲಿ 25 ಫ್ರಮ್ ಫಿಸಿಕ್ಸ್, 25 ಫ್ರಮ್ ಕೆಮಿಸ್ಟ್ರಿ, 25 ಫ್ರಮ್ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ 50% ಫಸ್ಟ್ ಇಯರ್ ಪೋರ್ಷನಿಂದ ಇರುತ್ತೆ, 50% ಸೆಕೆಂಡ್ ಇಯರ್ ಪೋರ್ಷನ್ ಅಂತ ಇರುತ್ತೆ.